ಒಂದಾನೊಂದು ಊರಿನಲ್ಲಿ ಸೋಮಿಲಕ ಎಂಬ ಒಬ್ಬ ನೇಯ್ಗೆಯವನು ಇದ್ದನು. ಅವನು ಒಳ್ಳೊಳ್ಳೆಯ ಪಟ್ಟೆಯ ಉತ್ತಮ ವಸ್ತ್ರಗಳನ್ನು ಮಾಡುವವನು. ಅವನು ಮಾಡಿದ ಬಟ್ಟೆಗಳು ಶ್ರೀಮಂತರಿಗೆ ಮಾತ್ರ ಆಗುವಂಥವು. ಅಂಥ ಸೊಗಸು ಬಟ್ಟೆಗಳನ್ನು ನೇದರೂ ಅವನಿಗೆ ಹೊಟ್ಟೆ ಬಟ್ಟೆಗೆ ಮಾತ್ರ ಸಾಕಾಗುವಷ್ಟು ಅಲ್ಲದೆ ಹೆಚ್ಚಾಗಿ ಸಿಗುತ್ತಿರಲಿಲ್ಲ. ಮಿಕ್ಕ ನೇಯ್ಗೆಯವರು ಒರಟೊರಟು ಬಟ್ಟೆಯನ್ನು ನೇದರೂ ಅವರಿಗೆ ಬೇಕಾದ ಹಾಗೆ ಹಣವು ಸಿಕ್ಕುವುದು. ಇದನ್ನು ಕಂಡು ಸೋಮಿಲಕನು ಹೆಂಡತಿಗೆ ಹೇಳಿದನು, ಪ್ರಿಯೇ, ನೋಡು, ಒರಟು ಬಟ್ಟೆ ನೇಯ್ದವರಿಗೆ ಬೇಕಾದ ಹಾಗೆ ಲಾಭ ಸಿಕ್ಕುತ್ತಿದೆ. ನವಿರಾಗಿ ನಯವಾಗಿ ಉತ್ತಮವಾಗಿರುವ ಬಟ್ಟೆಯನ್ನು ನೇಯ್ದ ನನಗೆ ಇಲ್ಲ. ಅದರಿಂದ ನಾನು ಬೇರೆ ಊರಿಗೆ ಹೋಗಿ ಹಣವನ್ನು ಸಂಪಾದಿಸಿಕೊಂಡು ಬರುವೆನು. ಅವಳು ಹೇಳಿದಳು, ಪ್ರಿಯ, ದೇಶ ಬಿಟ್ಟು ಹೋದರೆ ಧನವು ಸಿಕ್ಕುವುದು, ಸ್ವಸ್ಥಾನದಲ್ಲಿ ಇದ್ದರೆ ಇಲ್ಲ ಎಂಬುದು ಸುಳ್ಳು. ಹಕ್ಕಿಗಳು ಆಕಾಶಕ್ಕೆ ಹಾರಿ ಭೂಮಿಗೆ ಬಿದ್ದರೂ ಅವಕ್ಕೆ ಎಷ್ಟು ಪ್ರಾಪ್ತಿಯೋ ಅಷ್ಟಲ್ಲದೆ ಹೆಚ್ಚಿಗೆ ಏನೂ ಸಿಗುವುದಿಲ್ಲ. ಪ್ರಾಪ್ತಿ ಇರುವುದು ಬಂದೇ ಬರುವುದು ಯತ್ನ ಮಾಡದೆಯೇ. ಪ್ರಾಪ್ತಿ ಇರದಿರೆ ಬರದು ಬಂದರೂ ನಷ್ಟವಾಗುವುದು. 1,000 ಆಕಳುಗಳು ಇದ್ದರೂ ಕರುವು ತಾಯಿಯನ್ನು ಗುರುತು ಹಿಡಿಯುವಂತೆ ಕರ್ಮಫಲವು ತನ್ನ ಕರ್ತೃವನ್ನು ಹಿಡಿದೇ ಹಿಡಿಯುವುದು. ಕರ್ಮಫಲವು ಅವನು ಮಲಗಿದ್ದರೆ ತಾನೂ ಮಲಗಿರುವುದು, ಅವು ಹೋಗುತ್ತಿದ್ದರೆ ತಾನೂ ಹೋಗುತ್ತಿರುವುದು, ಅವನು ನಿಂತಿದ್ದರೆ ತಾನೂ ನಿಂತಿರುವುದು. ಕರ್ತೃಕರ್ಮಗಳು ಯಾವಾಗಲೂ ಬೆಳಕು ನೆರಳುಗಳಂತೆ ಜೊತೆ ಜೊತೆಯಲ್ಲಿಯೇ ಇರುವುವು. ಅದರಿಂದ ಇಲ್ಲಿಯೇ ಇದ್ದು ಬಿಡು. ಗಂಡನು ಮತ್ತೆ ಹೇಳಿದನು, ಹಾಗಲ್ಲ ಪ್ರಿಯೇ, ಕೇಳು, ಕರ್ಮವು ಫಲಿಸಬೇಕಾದರೆ ವ್ಯವಸಾಯವು ಬೇಕೇ ಬೇಕು. ಒಂದೇ ಕೈಯಿಂದ ತಾಳ ಹಾಕಲಾಗುವುದೇ? ಊಟವು ಬಂದು ಎದುರಿಗೆ ಕುಳಿತುಕೊಂಡರೂ ಕೈಯಿಂದ ತೆಗೆದು ಬಾಯಲ್ಲಿ ಹಾಕಿಕೊಳ್ಳದಿದ್ದರೆ ಊಟವಾಗುವುದು ಹೇಗೆ? ಉದ್ಯೋಗಮುಳ್ಳ ಪುರುಷ ಸಿಂಹನನ್ನು ಲಕ್ಷ್ಮಿ ಸೇರುವಳು. ದೈವವೇ ಕೃಪೆಯೆಂದು ಕಾಪುರುಷ ನುಡಿವ ನುಡಿಯು. ದೈವವಂ ಬಡಿದು ಆತ್ಮಶಕ್ತಿಯಂ ಮಾಡು ಪೌರುಷವ. ಮಾಡಿಯುಂ ಯತ್ನ ಫಲಿಸದಿರೆ ತಪ್ಪು ನಿನ್ನದಲ್ಲ. ಅಲ್ಲದೆ ದುಡಿಮೆಯ ದುಡಿದರೆ ಫಲಿಪುದು ಕಾರ್ಯ. ಮನಸ್ಸಲ್ಲಿ ಚಿಂತಿಸೆ ಫಲಿಸುವುದೇನು? ಸಿಂಹವು ಗುಹೆಯಲ್ಲಿ ಮಲಗಿರೆ ತಾನು ಮೃಗಗಳು ಬಾಯಲ್ಲಿ ನುಗ್ಗುವೇನು? ಅದರಿಂದ ನಾನು ದೇಶಾಂತರ ಹೋಗಿಯೇ ಹೋಗುವೆನು ಎಂದು ನಿಶ್ಚಯಿಸಿ ವರ್ಧಮಾನವೆಂಬ ಪಟ್ಟಣಕ್ಕೆ ಬಂದನು. ಅಲ್ಲಿ 3 ವರ್ಷ ಇದ್ದು 300 ಹೊನ್ನುಗಳನ್ನು ಸಂಪಾದಿಸಿಕೊಂಡು ಮನೆಗೆ ಹೊರಟನು. ದಾರಿಯಲ್ಲಿ ಬರುತ್ತಿರುವಾಗ ಒಂದು ಕಾಡಿನ ನಡುವೆ ಕತ್ತಲಾಯಿತು. ಕಾಡ ಮೃಗಗಳ ಭಯವೆಂದು ಒಂದು ದೊಡ್ಡ ಮರವನ್ನೇರಿ ಕುಳಿತನು. ಅಲ್ಲಿ ಕುಳಿತಿರುವಾಗ ಹಾಗೆಯೇ ಒಂದು ಕನಸಾಯಿತು. ಆ ಕನಸಿನಲ್ಲಿ ಇಬ್ಬರು ಕಾಣಿಸಿದರು. ಇಬ್ಬರೂ ದೊಡ್ಡಾಳುಗಳು. ನೋಡಿದರೆ ದಿಗಿಲಾಗುವುದು. ಅವರಿಬ್ಬರೂ ಮಾತನಾಡಿಕೊಳ್ಳುತ್ತಿದ್ದಾರೆ. ನೋಡಿದರೆ ಒಬ್ಬನು ಕೇಳಿದನು, ಎಲೈ ಕರ್ತನೆ, ಈ ಸೋಮಿಲಕನಿಗೆ ಅವನ ಬಟ್ಟೆಗಳಿಗಿಂತ ಹೆಚ್ಚಾಗಿ ಸಿಕ್ಕಕೂಡದು ಎಂದು ನಿನಗೆ ಗೊತ್ತಿಲ್ಲವೇ? ಆದರೂ ಇವನಿಗೆ ಇಷ್ಟು ಹಣವನ್ನೇಕೆ ಕೊಟ್ಟೆ? ಇನ್ನೊಬ್ಬನು ಹೇಳಿದನು, ಎಲೈ ಕರ್ಮನೇ, ನಾನು ದುಡಿಯುವವರಿಗೆ ಕೊಟ್ಟೇ ಕೊಡುವೆನು. ಅದನ್ನು ಅವನಿಗೆ ಉಳಿಸಿಕೊಡುವುದು ಬಿಡುವುದು ನಿನಗೆ ಸೇರಿದುದು ಎಂದನು. ಇದನ್ನು ಕೇಳಿ ಸೋಮಿಲಕನಿಗೆ ಎಚ್ಚರವಾಯಿತು. ನೋಡಿಕೊಂಡರೆ ಗಂಟಿನಲ್ಲಿದ್ದ ಹಣ ಮಾಯವಾಗಿತ್ತು. ಅದನ್ನು ಕಂಡು ಅವನಿಗೆ ಬಹಳ ದುಃಖವಾಯಿತು. ಕಷ್ಟಪಟ್ಟು ಸಂಪಾದಿಸುವ ಹಣವೆಲ್ಲ ಹೀಗೆ ಮಾಯವಾಯಿತಲ್ಲ. ಈ ಮಾತು ಕೇಳಿದರೆ ನಂಬುವವರು ತಾನೇ ಯಾರು? ನನ್ನ ಹೆಂಡತಿಗೂ ಮಿತ್ರರಿಗೂ ಮುಖವನ್ನು ತೋರಿಸುವುದು ತಾನೇ ಹೇಗೆ ಎಂದು ಹತ್ತುಕೊಂಡು ಮತ್ತೆ ಅದೇ ಊರಿಗೆ ಹೋಗಿ ಅಲ್ಲಿ ಒಂದೇ ವರ್ಷದಲ್ಲಿ 500 ಹೊನ್ನು ಸಂಪಾದಿಸಿ ಮತ್ತೆ ತನ್ನ ಊರಿಗೆ ಹೊರಟನು. ಆ ಸಲವೂ ಕಾಡಿಗೆ ಬರುವುದಕ್ಕೂ ಸಂಜೆಯಾಗುವುದಕ್ಕೂ ಸರಿ ಹೋಯಿತು. ಅವನಿಗೂ ಆಯಾಸವಾಗಿತ್ತು. ಆದರೂ ಎಲ್ಲಾದರೂ ನಿಂತರೆ ಹಣ ಏನಾಗುವುದೋ ಎಂದು ನಿಲ್ಲದೆ ನಡೆದೇ ಬಿಟ್ಟನು. ಅವನೆದುರಿಗೆ ಇಬ್ಬರು ಮಾತನಾಡಿಕೊಂಡು ಬರುತ್ತಿದ್ದರು. ಒಬ್ಬನು ಇನ್ನೊಬ್ಬನನ್ನು ಕೇಳಿದನು, ಏನು ಕರ್ತ, ಇವನಿಗೆ 500 ಹೊನ್ನು ಕೊಟ್ಟಿರುವೆಯಲ್ಲ, ಇವನಿಗೆ ಅನ್ನ ಬಟ್ಟೆಗಳಿಗಾಗುವಷ್ಟು ಮಾತ್ರವೇ ಸಿಗಬೇಕು ಎಂದು ನಿನಗೆ ತಿಳಿಯದೆ? ಇನ್ನೊಬ್ಬನು ಹೇಳಿದನು, ಕರ್ಮ, ನನ್ನನ್ನೇ ಏಕೆ ನಿಂದಿಸುವೆ? ದುಡಿದವನಿಗೆ ನಾವು ಕೊಡಲೇಬೇಕು. ಅದನ್ನು ಉಳಿಸುವುದು ಬಿಡುವುದು ನಿನ್ನದು. ಇದನ್ನು ಕೇಳಿ ಸೋಮಿಲಕನಿಗೆ ದಿಗಿಲಾಗಿ ಗಂಟು ಮುಟ್ಟಿ ನೋಡಿದನು. ಹಣ ಮಾಯವಾಗಿತ್ತು. ಅವನಿಗೆ ಬಹಳ ದುಃಖವಾಯಿತು. ಹಣವಿಲ್ಲದ ನನ್ನ ಬಾಳು ಏಕೆ ಎಂದು ಬಲು ಬೇಸರಪಟ್ಟುಕೊಂಡು ಅಲ್ಲಿಯೇ ಒಂದು ಆಲದ ಮರದ ಮೇಲೆ ಹತ್ತಿ ಒಂದು ಹಗ್ಗವನ್ನು ಕತ್ತಿಗೆ ಹಾಕಿಕೊಂಡು ಅದನ್ನು ಒಂದು ಕೊಂಬೆಗೆ ಕಟ್ಟಿ ಇನ್ನೇನು ಬೀಳಬೇಕು ಎಂದು ನಿಂತಿದ್ದಾನೆ.
ಅಷ್ಟರಲ್ಲಿ ಒಬ್ಬ ಪುರುಷನು ಆಕಾಶದಲ್ಲಿ ಕಾಣಿಸಿಕೊಂಡು, ಸೋಮಿಲಕ, ಸಾಹಸ ಮಾಡಬೇಡ, ನಿನ್ನ ಹಣವನ್ನು ತೆಗೆದುಕೊಂಡವನು ನಾನು. ನಿನಗೆ ಅನ್ನ ಬಟ್ಟೆಗಳಿಗಿಂತ ಹೆಚ್ಚಾಗಿ ಯಾವಾಗಲೂ ಇರಕೂಡದು. ಆದರೂ ನಿನ್ನ ಸಾಹಸವನ್ನು ಮೆಚ್ಚಿದೆನು. ನನ್ನ ದರ್ಶನವೂ ವ್ಯರ್ಥವಾಗಬಾರದು. ಆದ್ದರಿಂದ ಒಂದು ವರವನ್ನು ಕೇಳು, ಕೊಡುವೆನು ಎಂದನು. ಅದಕ್ಕೆ ಅವನು, ಹಾಗಾದರೆ ನನಗೆ ಅಪಾರವಾದ ಧನವನ್ನು ಕೊಡು ಎಂದನು. ಆ ಪುರುಷನು, ಹುಚ್ಚ, ನಿನಗೆ ಧನ ಪ್ರಾಪ್ತಿ ಇಲ್ಲ. ನಾನು ಕೊಟ್ಟರೂ ನಿನಗೆ ಅದು ಉಳಿಯುವುದಿಲ್ಲ. ಭೋಗವಿಲ್ಲದ ಧನದಿಂದ ಏನು ಪ್ರಯೋಜನ? ನಿನ್ನ ಅವಸ್ಥೆಯು ಗೂಳಿಯ ಅಂಡಗಳನ್ನು ನೋಡಿಕೊಂಡು ತಿರುಗುತ್ತಿದ್ದ ನರಿಯ ಹಾಗಾಗುವುದು ಎಂದನು. ಸೋಮಿಲಕನು, ಅದು ಹೇಗೆ ಎನ್ನಲು ಪುರುಷನು ಕಥೆಯನ್ನು ಹೇಳಿದನು. ಬರಿದೇ ತಿರುಗಿದ ನರಿಯ ಕತೆ. ಒಂದಾನೊಂದು ಕಾಡಿನಲ್ಲಿ ಒಂದು ನರಿಯೂ ಇತ್ತು. ಅದು ತನ್ನ ಹೆಂಡತಿ ಮಕ್ಕಳೊಡನೆ ಕಾಡಿನಲ್ಲಿ ತಿರುಗುತ್ತಿದ್ದಾಗ ದೊಡ್ಡ ಕೊಂಬಿನ ಗೂಳಿಯೊಂದನ್ನು ಕಂಡಿತು. ಒಂದೊಂದು ಮಾರು ಉದ್ದದ ಕೊಂಬುಗಳು, ಬೆಳೆದು ಒಂದು ಮಗ್ಗುಲಿಗೆ ಬಗ್ಗಿರುವ ಹಿಣಿಲು, ಜೋತಾಡುತ್ತಿರುವ ಗಂಗೆದೊಗಲೂ ಕೂಡಿ ಅದು ನೋಡುವುದಕ್ಕೆ ಬಲು ಮುದ್ದಾಗಿತ್ತು. ಅದಂತೂ ಕೊಂಬಿನಿಂದ ತಿವಿದರೆ ನದಿಯ ದಡವು ಕತ್ತರಿಸಿ ಹೋಗುವುದು. ಸ್ವೇಚ್ಛೆಯಿಂದ ಸಿಕ್ಕಿದ ಕಡೆ ಮೇದುಕೊಂಡು ಆ ಅರಣ್ಯಕ್ಕೆಲ್ಲ ತಾನೇ ರಾಜನೋ ಎನ್ನುವಷ್ಟು ಗರ್ವದಿಂದ ಇರುವುದು. ನರಿಯ ಹೆಂಡತಿಯು ಗಂಡನನ್ನು ಕರೆದು ಆ ಗೂಳಿಯ ಅಂಡಗಳನ್ನು ತೋರಿಸಿ, ನೋಡಿದೆಯಾ, ಆ 2 ಮಾಂಸದ ಮುದ್ದೆಗಳು ಎಷ್ಟು ಚೆನ್ನಾಗಿ ಬೆಳೆದಿವೆ. ಇವು ಆಗಲೇ ಜೋಲು ಬಿದ್ದವೆ. ಈಗಲೋ ಇನ್ನೊಂದು ಗಳಿಗೆಗೋ ಅಥವಾ ನಾಳೆಯೋ ಅವು ತಪ್ಪದೆ ಬಿದ್ದು ಹೋಗುತ್ತವೆ. ನೀನು ಈ ಮೃಗದ ಜೊತೆಯಲ್ಲಿಯೇ ಹೋಗಬೇಕು. ಅವು ಬಿದ್ದ ಕೂಡಲೇ ಅವನು ನನಗೆ ತಂದುಕೊಡಬೇಕು ಎಂದು ಹೇಳಿತು. ಗಂಡು ಹೇಳಿತು, ಪ್ರಿಯೆ, ಇವು ಯಾವಾಗ ಬೀಳುವುವೋ ಅಥವಾ ಬೀಳುವುದೇ ಇಲ್ಲವೋ? ನಾನು ಬರಿದೇ ಇದರ ಹಿಂದೆ ತಿರುಗುವುದು ಎಂದರೇನು? ಇಲ್ಲಿದ್ದರೆ ತಪ್ಪದೆ ಇಲಿಗಳಂತೂ ಸಿಕ್ಕಿಯೇ ಸಿಕ್ಕುವು. ಇದನ್ನೂ ಬಿಟ್ಟು ಆ ಮೃಗದ ಹಿಂದೆ ತಿರುಗುವುದಕ್ಕೆ ಹೋದರೆ ಈ ಮನೆಯನ್ನು ಕಾಯುವವರು ಯಾರು? ಅದರಿಂದ ಧ್ರುವವ ಬಿಟ್ಟು ಅಧ್ರುವವ ಹಿಡಿದವ ಕೆಟ್ಟನು. ಧ್ರುವವು ಹೋಯ್ತು, ಅಧ್ರುವವು ಇಲ್ಲವೇ ಇಲ್ಲ. ಹಾಗಾಗಬಾರದು. ಅದನ್ನು ಕೇಳಿ ಹೆಂಡತಿಯು ಹೇಳಿತು, ನಿಜವಾಗಿಯೂ ನೀನು ಹೇಡಿಯು. ಕೊಂಚ ಮಳೆಯೊಳು ಹಳ್ಳ ಪರಿಯುವುದು, ಕೊಂಚ ಹಿಡಿಯುವುದು ಇಲಿಯ ಬೊಗಸೆಯ. ಕೊಂಚ ದೊರೆತರೆ ಹೇಡಿ ಸಾಕೆಂಬ. ನೀನು ಹಾಗೆ ಆಗಬೇಡ. ಉತ್ಸಾಹದಿಂದ ಕಾರ್ಯ ಮಾಡುತ್ತಾ ಆಲಸ್ಯವಿಲ್ಲತೆಂದಿಗೂ ಪೌರುಷ್ಯ ಮಾಡಿ ವಿನಯ ಬಿಡದಿರೆ ಶ್ರೀದೇವಿ ನಿಲ್ವಳೆಯ ನಿಶ್ಚಳಂ. ಅದರಿಂದ ಪ್ರಯತ್ನವೇ ದೇವರೆಂದು ನಂಬಿ ಪ್ರಯತ್ನಶೀಲನಾಗು. ಒಂದೇ ಸಮವಾಗಿ ತಿರುಗುತ್ತಿದ್ದರೆ ಅಲ್ಲವೇ ಎಳ್ಳು ಎಣ್ಣೆಯನ್ನು ಕೊಡುವುದು. ಅಲ್ಪ ಸ್ವಲ್ಪ ಸಿಕ್ಕಿದರೆ ಸಾಕು ಎಂಬುದು ಸಣ್ಣ ಬುದ್ಧಿಯವರ ಮಾತು. ಅಂಥವರಿಗೆ ಐಶ್ವರ್ಯವು ಬಂದರೂ ನಿಲ್ಲುವುದಿಲ್ಲ. ಇವು ಬೀಳುವುವೋ ಬೀಳುವುದೇ ಇಲ್ಲವೋ ಎಂದೆ. ಅದೂ ಕೂಡ ನ್ಯಾಯವಲ್ಲ. ನಿಶ್ಚಯ ಹಿಡಿಯದ ಗುರಿಯನು ಗೆಲ್ಲುವುದುಂಟೇನು? ಚಾತಕನೆಂಬುದು ಸಣ್ಣದು ನಿಶ್ಚಯ ನೋಡಿದರ. ಬಾವಿಗೆ ಬಾಯ್ ಬಿಡುತ್ತಲಿ ಕುಳ್ಳಿರೆ ಬಾಯಾರಿ. ಇಂದ್ರನೇ ಮೋಡವ ನೋಡಿಸಿ ನೀರನ್ನು ಕಳುಹಿಸುವ. ಹೆಣ್ಣಿನ ಮಾತೆಂಬಂಕುಶ ಇರಿಯುವ ತನಕ ಮದಗಜದಂತಿಹ ಗಂಡಸು ತಾನಾಗಿ. ಸಿಕ್ಕಲು ತಿವಿತಕ್ಕೆ ಪಾದವು ಪುಣ್ಯವು ಎನ್ನುತ್ತ ಮಾಡಲು ಬಾರದ ಕೆಲಸವ ತಪ್ಪದೆ ಮಾಳ್ಪ. ನರಿಯು ಹೀಗೆ ಹೆಂಡತಿಯೊಡನೆ ಆ ಗೂಳಿಯ ಹಿಂದೆ ತಿರುಗುತ್ತಾ 15 ವರ್ಷಗಳು ಕಳೆದು ಹೋಯಿತು. ಆಗ ಅದಕ್ಕೂ ಬೇಸರವಾಗಿ ಇನ್ನು ಈ ಕೆಲಸ ಬೇಡವೆಂದು ಅದನ್ನು ಬಿಟ್ಟು ತನ್ನ ಪಾಡಿಗೆ ತಾನು ಹೋಯಿತು. ಅದರಿಂದ ನರಿಯ ಹಾಗಾಗಬೇಡ ಎಂದು ಹೇಳಿದನು. ನೀನು ಮತ್ತೆ ವರ್ಧಮಾನಕ್ಕೆ ಹೋಗು. ಅಲ್ಲಿ ಗುಪ್ತಧನ ಭುಕ್ತಧನ ಎಂಬ 2 ವೈಶ್ಯರು ಇರುವರು. ಅವರನ್ನು ಹೋಗಿ ನೋಡು. ಅವರಲ್ಲಿ ನೀನು ಯಾರಂತೆ ಇರಬೇಕು ಎಂದರೆ ಅವರಂತೆ ಆಗುವೆ ಎಂದು ಅವನನ್ನು ಸಮಾಧಾನ ಮಾಡಿದನು. ಸೋಮಿಲಕನು ಪುರುಷನು ಹೇಳಿದಂತೆ ವರ್ಧಮಾನಕ್ಕೆ ಹೋದನು. ಅಲ್ಲಿ ಗುಪ್ತಧನನ ಮನೆಯನ್ನು ವಿಚಾರಿಸಿಕೊಂಡು ಸಂಜೆಯ ವೇಳೆಗೆ ಹೋದನು. ಅಲ್ಲಿ ಗುಪ್ತಧನ, ಅವನ ಹೆಂಡತಿ, ಮಕ್ಕಳು ಎಲ್ಲರೂ ಬರಬೇಡ ಎಂದು ಬೈಯುತ್ತಿದ್ದರೂ ಒಳನುಗ್ಗಿ ಇವತ್ತು ರಾತ್ರಿ ನಾನು ಇಲ್ಲಿಯೇ ತಂಗಬೇಕು ಎಂದು ಹಠ ಮಾಡಿ ಕುಳಿತು ಬಿಟ್ಟನು. ಇನ್ನೂ ಯತ್ನವಿಲ್ಲವೆಂದು ಅವರು ಊಟ ಮಾಡುವಾಗ ಇವನಿಗೂ ಒಂದಷ್ಟು ತಂದು ಹಾಕಿದರು. ಅದನ್ನು ತಿಂದು ಅಲ್ಲಿಯೇ ಬೆಚ್ಚಗೆ ಮಲಗಿದನು. ಅರ್ಧರಾತ್ರಿಯಲ್ಲಿ ಅವನಿಗೆ ಎಚ್ಚರವಾಯಿತು. ಆ ವೇಳೆಗೆ 2 ಪ್ರಮದೆಯರು ನಿಂತುಕೊಂಡು ಮಾತನಾಡುತ್ತಿದ್ದರು. ಒಬ್ಬನು ಹೇಳಿದನು, ಏನು ಕರ್ತ, ಈ ಸೋಮಿಲಕನಿಗೆ ಅನ್ನ ಇಡಿಸುವ ನೆಪದಲ್ಲಿ
ಈ ಗುಪ್ತಧನನಿಗೆ ಇನ್ನೊಂದು ವೆಚ್ಚ ತಂದಿಟ್ಟಿಯಲ್ಲ. ಇನ್ನೊಬ್ಬನು ಹೇಳಿದನು, ಕರ್ಮ, ನನ್ನನ್ನು ನಿಂದಿಸಬೇಡ. ನಾನು ಏನಿದ್ದರೂ ಕೊಡುವವನು. ಅದರ ಭೋಗ ಕೊಡುವುದು ಬಿಡುವುದು ನಿಶ್ಚಯ. ಬೆಳಗಾಗುವ ವೇಳೆಗೆ ಗುಪ್ತಧನನಿಗೆ 2 ಬಾರಿ ಭೇದಿಯಾಯಿತು. ಹೊಟ್ಟೆಯ ನೋವೆಂದು ಮಲಗಿದ್ದನು. ಆ ದಿನ ಊಟ ಮಾಡಬೇಡವೆಂದು ಉಪವಾಸ ಮಾಡಿದನು. ಹಿಂದಿನ ರಾತ್ರಿ ಮಾಡಿದ ವೆಚ್ಚ ಭರ್ತಿಯಾಯಿತು. ಇದನ್ನು ನೋಡಿದ ಸೋಮಿಲಕನು ಮರುದಿನ ಭುಕ್ತಧನನ ಮನೆಗೆ ಹೋದನು. ಆತನು ಬಂದವನನ್ನು ವಿಶ್ವಾಸದಿಂದ ಕಂಡು ಆದರಿಸಿ ಸತ್ಕಾರ ಮಾಡಿದನು. ಸರಿಯಾಗಿ ಊಟ ಸೇವಿಸಿ ಹಾಸಿಗೆ ಹಾಸಿಕೊಟ್ಟು ಉಪಚಾರ ಮಾಡಿದನು. ಆ ದಿನ ರಾತ್ರಿಯೂ ಸೋಮಿಲಕನಿಗೆ ಎಚ್ಚರವಾಗಿ ಆ ದಿನ ಊಟ ಬೇಡವೆಂದು ಉಪವಾಸ ಮಾಡಿದನು. ಹಿಂದಿನ ರಾತ್ರಿ ಮಾಡಿದ್ದ ವೆಚ್ಚ ಭರ್ತಿಯಾಯಿತು. ಇದನ್ನು ನೋಡಿದ ಸೋಮಿಲಕನು ಮರುದಿನ ಭುಕ್ತಧನನ ಮನೆಗೆ ಹೋದನು. ಆತನು ಬಂದವನನ್ನು ವಿಶ್ವಾಸದಿಂದ ಕಂಡು ಆದರಿಸಿ ಸತ್ಕಾರ ಮಾಡಿದನು. ಸರಿಯಾಗಿ ಊಟ ಮಾಡಿಸಿ ಹಾಸಿಗೆ ಹಾಸಿಕೊಟ್ಟು ಉಪಚಾರ ಮಾಡಿದನು. ಆ ದಿನ ರಾತ್ರಿಯೂ ಸೋಮಿಲಕನಿಗೆ ಎಚ್ಚರವಾಗಿ 2 ಪುರುಷರ ಮಾತುಗಳು ಕೇಳಿಸಿದವು. ಒಬ್ಬನು ಹೇಳುತ್ತಿದ್ದನು, ಏನಯ್ಯ, ಇವನು ಸೋಮಿಲಕನಿಗೆ ಉಪಚಾರ ಮಾಡುವುದಕ್ಕೆಂದು ಬೇಕಾದಷ್ಟು ವ್ಯಯ ಮಾಡಿದನು. ಇನ್ನು ಆ ಹಣವನ್ನು ಎಲ್ಲಿಂದ ತರಬೇಕು? ಇವತ್ತಿನ ಖರ್ಚಿಗೆ ಬೇಕಾದ ಹಣವನ್ನೆಲ್ಲ ಇವನು ಸಾಲ ತಂದಿರುವನಲ್ಲ. ಇನ್ನೊಬ್ಬನು ಹೇಳಿದನು, ಕರ್ಮ, ಇದೆಲ್ಲ ನನ್ನ ಕೆಲಸ ನಿಜ. ಮುಂದಲದು ನಿನ್ನ ಹಣೆಯ ಬರಹ. ಬೆಳಗಾಗುತ್ತಿದ್ದ ಹಾಗೆಯೇ ಅರಮನೆಯಿಂದ ಭುಕ್ತಧನನಿಗೆ ಬೇಕಾದಷ್ಟು ಧನವು ಬಂತು. ಅದೆಲ್ಲವನ್ನು ಕಂಡು ಸೋಮಿಲಕನು ಚಿಂತಿಸಿದನು. ಈ ಭುಕ್ತಧನನಿಗೆ ಆಸ್ತಿ ಇಲ್ಲ, ಪಸ್ತಿ ಇಲ್ಲ. ಆದರೂ ಅದೆಲ್ಲ ಇರುವ ಗುಪ್ತಧನನಿಗಿಂತ ಇವನೇ ಉತ್ತಮ. ವೇದವನೋದಲು ದೇವಾರಾಧನ ಗೈಯುವುದೇ ಫಲವು. ವಿದ್ಯೆ ಕಲಿಯಲು ನಡತೆ ತಿದ್ದುವುದೇ ಫಲವು. ಮಡದಿಯ ಪಡೆಯಲು ಭೋಗವು ಮಕ್ಕಳು ದೊರೆಯುವುದೇ. ಧನಗಳು ತುಂಬಿರೆ ದಾನವು ಭೋಗವು ಹಿರಿದಹೆ ಫಲವು. ಅದರಿಂದ ನನ್ನ ಕರ್ಮವು ನನ್ನನ್ನು ಭುಕ್ತಧನನನ್ನು ಮಾಡಲಿ. ಗುಪ್ತಧನನಾಗುವುದು ಬೇಡ ಎಂದು ಭುಕ್ತಧನನಾದನು. ಆದ್ದರಿಂದ ಎಲೈ ಹಿರಣ್ಯಕ, ಇದನ್ನು ತಿಳಿದು ಹಣವು ಹೋಯಿತೆಂಬ ಚಿಂತೆಯನ್ನು ಬಿಡು. ಇದ್ದರೂ ಭೋಗಿಸಿದ ಮೇಲೆ ಆ ಹಣವು ಇಲ್ಲದಂತೆಯೇ ಅಲ್ಲವೇ? ಹೂತು ಹಾಕಿರುವ ಧನದಿಂದ ಒಬ್ಬನು ಧನವಂತನು ಎಂದರೆ ಅವನು ಹೂತಿಟ್ಟಿರುವ ಧನದಿಂದ ನಾವು ಧನವಂತರೇ ಆಗಿರುವೆವು. ಅಲ್ಲದೆ ಸಂಪಾದಿಸಿದ ಹಣವನ್ನು ತ್ಯಾಗ ಮಾಡುವುದೇ ಅದಕ್ಕೆ ರಕ್ಷಣೆಯು. ಕೆರೆಗೆ ನೀರು ಬಂದರೆ ಕೆರೆಯನ್ನು ಕಾಪಾಡಲು ಅದನ್ನು ಹೊರಕ್ಕೆ ಬಿಡಲೇಬೇಕಲ್ಲವೇ? ಮತ್ತು ದಾನ ಭೋಗ ಈ 2ಕ್ಕೆ ಹಣವನ್ನು ಉಪಯೋಗಿಸುವುದೇ ಸರಿಯಲ್ಲದೆ ಅದನ್ನು ಕೂಡಿಡಬಾರದು. ಕೂಡಿಟ್ಟ ಜೇನು ನೋಡು ಪರರ ಪಾಲಾಗುವುದು. ಎಲ್ಲದಕ್ಕಿಂತ ಹೆಚ್ಚಾಗಿ ದಾನವೂ ಭೋಗವೂ ಇಲ್ಲದ ಹಣಕ್ಕೆ 3ನೇ ಗತಿಯೇ ತಪ್ಪದೆ ಬಹುದೈ. ಇದೆಲ್ಲವನ್ನು ತಿಳಿದುಕೊಂಡು ವಿವೇಕಿಯು ಮಾನವಾಗಿ ಬದುಕುವುದಕ್ಕೆ ಬೇಕಾದಷ್ಟು ಹಣವನ್ನು ಸಂಪಾದಿಸಬೇಕು. ಕೂಡಿಡುವುದಕ್ಕೆಂದು ಸಂಪಾದಿಸಬಾರದು. ಹಾಗೆ ಮಾಡಿದರೆ ದುಃಖವು ತಪ್ಪದು. ಸುಖಕ್ಕಾಗಿ ಹಣವಂತರನ್ನು ಸೇವಿಸುವವರು ನಿಜವಾಗಿಯೂ ಮೂರ್ಖರು. ಅಂಥವರು ಬಿಸಿಲು ಹೆಚ್ಚಾಯಿತು ತಂಪಾಗಲಿ ಎಂದು ಬೆಂಕಿಯಲ್ಲಿ ಕಾಯಿಸಿಕೊಂಡವರಂತೆ ಸುಖಕ್ಕೂ ಧನಕ್ಕೂ ಎಂದಿಗೂ ಸಂಬಂಧವಿಲ್ಲ. ಕೇಳಿಲ್ಲವೇ? ಗಾಳಿ ಕುಡಿದು ಬದುಕುವಂಥ ಹಾವು ಅಬಲವೇ? ಒಣಕು ಕಡ್ಡಿ ತಿಂದು ಬಾಳ್ವ ಆನೆಯು ಬಲವೇ? ಗೆಡ್ಡೆಗೆಣಸು ತಿಂಬ ಮುನಿಯು ಧನವನುಳ್ಳನೆ. ನಿಜದಿ ನೋಡೆ ಮೋದ ಒಂದೇ ಧನಕ ಧನವದು. ಸಂತೋಷವೆಂಬ ಅಮೃತವನ್ನು ಕುಡಿದು ತೃಪ್ತನಾದ ಪುರುಷನಿಗೆ ಇರುವ ಶಾಂತಿಯು ಧನದ ಮೇಲಿನ ಲೋಭದಿಂದ ಒದ್ದಾಡುವವನಿಗೆ ಎಲ್ಲಿ ಉಂಟು? ಅಷ್ಟೇನು, ದಾನಕ್ಕೆ ಎಣೆಯ ನಿಧಿಯಿಲ್ಲ, ಶೀಲಕ್ಕೆ ಎಣೆಯ ತೊಡವಿಲ್ಲ, ಲೋಭಕ್ಕಿಂತಲೂ ರಿಪುವಿಲ್ಲ, ತೋಷಕ್ಕಿಂತಲೂ ಧನವಿಲ್ಲ. ಸತ್ಪುರುಷನು ದರಿದ್ರನಾದರೂ ಪೂಜೆಗೊಳ್ಳುವನು. ಎಲ್ಲರಿಂದಲೂ ಪೂಜೆ ಮಾಡಿಸಿಕೊಳ್ಳುವ ಪರಮೇಶ್ವರನಿಗೆ ಇರುವ ಆಸ್ತಿಯೆಲ್ಲ ಒಂದೇ ಒಂದು ಮುದಿಗುಳಿ. ಸಜ್ಜನ ನುರುಳುವ ಚೆಂಡಿನ ಹಾಗೆ, ದುರ್ಜನ ನುರುಳುವ ಮುದ್ದೆಯ ಹಾಗೆ. ಅದರಿಂದ ಹಿರಣ್ಯಕ, ಸಂತೋಷವಾಗಿರು ಎಂದು ಹೇಳಿದ ಮಂಥರಕನ ವಾಕ್ಯವನ್ನು ಕೇಳಿ ಕಾಗೆಯು, ಮಿತ್ರ, ಈತನು ಹೇಳಿದಂತೆಯೇ ನೀನು ಮಾಡಬೇಕು ಎಂದು ಹೇಳಿ ಕೇಳಿಕೊಂಡಿತು. ಇಲಿಯೂ ಆಗಲೆಂದು 3 ಎಷ್ಟೋ ಕಾಲ ಸಂತೋಷವಾಗಿದ್ದರು. ಚಿತ್ರಾಂಗನ ಕಥೆ. ಇವರು 3 ಒಂದು ದಿನ ಸರೋವರ ತೀರದಲ್ಲಿ ಕುಳಿತು ಕಥಾ ವಿನೋದದಲ್ಲಿ ಇರುವಾಗ ಅಲ್ಲಿಗೆ ಒಂದು ಜಿಂಕೆಯು ಬೇಡರಿಗೆ ಹೆದರಿ ಏದುತ್ತಾ ಓಡೋಡಿ ಬಂತು. ಅದನ್ನು ಕಂಡು ಕಾಗೆಯು ಮರವೇರಿತು. ಇಲಿಯು ಹುಲ್ಲಿನ ತೆಂಡೆಯಲ್ಲಿ ಅವಿತುಕೊಂಡಿತು. ಆಮೆಯು ನೀರಿಗೆ ಧುಮುಕಿತು. ಕಾಗೆಯು ಬಂದ ಜಿಂಕೆಯನ್ನು ಚೆನ್ನಾಗಿ ನೋಡಿ, ಇದು ನೀರಿಗಾಗಿ ಬಂದಿರುವ ಜಿಂಕೆಯು, ಇನ್ನು ಮನುಷ್ಯರಾರೂ ಬಂದಿಲ್ಲ, ಮಂಥರಕ ಬಾ ಎಂದು ಕೂಗಿತು.
ಆಮೆಯೂ ಹಾಗೆಯೇ ನೀರಿನಿಂದ ತಲೆ ಎತ್ತಿ ನೋಡಿ, ಮಿತ್ರ, ಇದು ಏದುತ್ತಿದೆ, ಹಿಂದಕ್ಕೆ ತಿರುಗಿ ನೋಡುತ್ತಿದೆ. ಅದರಿಂದ ಇದು ಹೆದರಿ ಬಂದಿರುವ ಮೃಗವೇ ಹೊರತು ನೀರಿಗೆ ಬಂದುದಲ್ಲ. ಇದನ್ನು ಓಡಿಸಿಕೊಂಡು ಬೇಡರೂ ಬಂದಿರುವರೇನೋ ನೋಡು ಎಂದಿತು. ಅದನ್ನು ಕೇಳಿ ಆ ಜಿಂಕೆಯು, ಆಮೆಯ ಮಾತು ನಿಜ. ನಾನು ಬೇಡರ ಬಾಣದ ಏಟು ತಪ್ಪಿಸಿಕೊಂಡು ಕಷ್ಟಪಟ್ಟು ಓಡಿ ಬಂದೆನು. ನನ್ನ ಗುಂಪನ್ನು ಅವರು ಹೊಡೆದು ಹಾಕಿದರೋ ಏನೋ. ದಯವಿಟ್ಟು ಬೇಡರಿಗೆ ಕಾಣದ ಒಂದು ಸ್ಥಳವನ್ನು ತೋರಿಸು, ಕಾಪಾಡು ಎಂದು ಕಾಗೆಯನ್ನು ಬೇಡಿಕೊಂಡಿತು. ಕಾಗೆಯು ಮೇಲಕ್ಕೆ ಹಾರಿ ಸುತ್ತಲೂ ನೋಡಿಕೊಂಡು ಬಂದು, ನಿನ್ನ ಬೇಡರು ಮಾಂಸದ ಮುದ್ದೆಗಳನ್ನು ಹೊತ್ತುಕೊಂಡು ಅವರ ಪಾಳ್ಯದ ಕಡೆಗೆ ಹೋದರು. ನೀನು ಇನ್ನೂ ಸುಖವಾಗಿ ಇರಬಹುದು ಎಂದು ಹೇಳಿತು. ಆ ಜಿಂಕೆಯು, ನೀನು ನನ್ನ ಭೀತಿಯನ್ನು ಕಳೆದು ಕಾಪಾಡಿದೆ. ಇಂದಿನಿಂದ ನನ್ನ ಮಿತ್ರನಾಗು, ನನ್ನನ್ನು ಮಿತ್ರನನ್ನಾಗಿ ಮಾಡಿಕೊ. ನನ್ನ ಹೆಸರು ಚಿತ್ರಾಂಗನು ಎಂದಿತು. ಕಾಗೆಯು ಆಗಲೆಂದು ಅದನ್ನು ತನ್ನ ಮಿತ್ರರಾದ ಆಮೆ ಇಲಿಗಳಿಗೂ ಮಿತ್ರನನ್ನು ಮಾಡಿಕೊಟ್ಟಿತು. ಚಿತ್ರಾಂಗನೆಂಬ ಆ ಜಿಂಕೆಯು ಕಾಗೆ, ಇಲಿ, ಆಮೆಗಳೊಡನೆ ಎಷ್ಟೋ ಕಾಲ ಸುಖವಾಗಿತ್ತು. ಒಂದು ದಿನ ಚಿತ್ರಾಂಗನು ಮೇಯುವುದಕ್ಕೆ ಹೋಗಿದ್ದು ಎಂದಿನಂತೆ ಹೊತ್ತಿಗೆ ಸರಿಯಾಗಿ ಬರಲಿಲ್ಲ. ಮಿಕ್ಕ ಮೂವರು, ಚಿತ್ರಾಂಗನೇಕೆ ಬರಲಿಲ್ಲ? ಸಿಂಹಾದಿಗಳು ತಿಂದು ಹಾಕಿದವೋ, ಬೇಡರು ಹೊಡೆದು ಹಾಕಿದರೋ, ಹಳ್ಳಗಿಳ್ಳದಲ್ಲಿ ಬಿದ್ದು ಹೋಯಿತೋ ಎಂದು ವ್ಯಥೆಪಟ್ಟರು. ಆಗ ಆಮೆಯು ಕಾಗೆಯನ್ನು ಕರೆದು, ನಾವಿಬ್ಬರೂ ನಿಧಾನವಾಗಿ ನಡೆಯುವವರು, ನೀನು ಹಾರುವವನು. ಅದರಿಂದ ಬೇಗ ಹಾರಿ ಹೋಗಿ ಚಿತ್ರಾಂಗನು ಏನಾಗಿರುವನೋ ನೋಡಿ ಬಾ ಎಂದು ಕಳುಹಿಸಿತು. ಕಾಗೆಯು ಹುಡುಕಿಕೊಂಡು ಹೋಯಿತು. ಚಿತ್ರಾಂಗನು ಕೊಂಚ ದೂರದಲ್ಲಿಯೇ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಂಡಿತ್ತು. ಕಾಗೆಯನ್ನು ಕಂಡು ಜಿಂಕೆಯು ಕಣ್ಣೀರು ಹಾಕಿಕೊಂಡು, ಮಿತ್ರ, ನಾನಿನ್ನು ಸಾಯುವೆನು. ಸಾಯುವ ಕಾಲಕ್ಕೆ ನಿನ್ನನ್ನು ಕಂಡುದೇ ಭಾಗ್ಯ. ಆಪತ್ಕಾಲದಲ್ಲಿ ಮಿತ್ರನನ್ನು ಕಂಡರೆ ಸತ್ತರೂ ಸಂತೋಷವೇ. ಏನಾದರೂ ಆಗಲಿ, ನಾನು ನಿನ್ನಲ್ಲಿ ತಿಳಿಯದೆ ಏನಾದರೂ ಅಪರಾಧ ಮಾಡಿದ್ದರೆ ಅದನ್ನು ನೀನೂ ಕ್ಷಮಿಸು. ಹಿರಣ್ಯಕ, ಮಂಥರಕರೂ ಕ್ಷಮಿಸುವಂತೆ ಹೇಳು ಎಂದು ಕೇಳಿಕೊಂಡಿತು. ಅದನ್ನು ಕೇಳಿ ಕಾಗೆಯು, ಮಿತ್ರ, ನಮ್ಮಲ್ಲಿ ನೀನು ಏನೂ ಅಪರಾಧ ಮಾಡಿಲ್ಲ. ಅದಿರಲಿ, ನಾನು ಹೋಗಿ ಹಿರಣ್ಯಕನನ್ನು ಬೇಗನೆ ಕರೆದು ತರುವೆನು. ಸತ್ಪುರುಷರು ವ್ಯಸನದಲ್ಲಿ ವ್ಯಾಕುಲಪಡುತ್ತಾ ತಲೆಯ ಮೇಲೆ ಕೈ ಇಟ್ಟುಕೊಂಡು ಕುಳಿತುಕೊಳ್ಳಬಾರದು. ಸಂಪತ್ತೆಂದು ಹರ್ಷಪಡದೆ, ವಿಪತ್ತಿನಲ್ಲಿ ವಿಷಾದ ಪಡದೆ, ರಣದಲ್ಲಿ ಹೆದರದೆ ಇರುವವನು ಮೂರು ಲೋಕಗಳಿಗೂ ಭೂಷಣನು. ನೀನು ಧೈರ್ಯವಾಗಿರು, ನಾನು ಈಗಲೇ ಬರುವೆನು ಎಂದು ಅದಕ್ಕೆ ನಂಬಿಕೆ ಹೇಳಿ ಓಡಿ ಹೋಗಿ ಇಲಿ, ಆಮೆಗಳಿಗೆ ಜಿಂಕೆಯ ಅವಸ್ಥೆಯನ್ನು ಹೇಳಿ ಇಲಿಯನ್ನು ಬೆನ್ನಿನ ಮೇಲೆ ಕುಳ್ಳಿರಿಸಿಕೊಂಡು ಜಿಂಕೆ ಇರುವ ತಾವಿಗೆ ಕರೆದುಕೊಂಡು ಬಂತು. ಇಲಿಯನ್ನು ಕಂಡು ಜಿಂಕೆಗೆ ಜೀವ ಬಂದ ಹಾಗಾಗಿ ಆಪತ್ತು ದಾಟುವುದಕ್ಕೆ ಮಿತ್ರನೂ ಇರಬೇಕೆಂದು ಹಿರಿಯರು ಹೇಳುತ್ತಿದ್ದರು. ಅದು ನಿಜವಾಯಿತು ಎಂದಿತು. ಹಿರಣ್ಯಕನು, ನೀನು ಹೇಗೆ ಸಿಕ್ಕಿಕೊಂಡೆ ಎಂದು ಕೇಳಿತು. ಜಿಂಕೆಯು, ಮೊದಲು ಬಿಡಿಸು, ಬೇಡನು ಬಂದಾನು ಎಂದಿತು. ಇಲಿಯು, ನಾನಿರುವಾಗ ನಿನಗೇಕೆ ಯೋಚನೆ? ನಿನ್ನಂಥವನೂ ಬಲೆಗೆ ಸಿಕ್ಕಿಕೊಂಡನು ಎಂದ ಮೇಲೆ ಏನು ಹೇಳುವುದು ಎಂದು ಕಣ್ಣೀರು ಹಾಕಿಕೊಂಡಿತು. ಜಿಂಕೆಯು, ನನ್ನದೇನು ಮಹಾ, ದುಷ್ಕಾಲವು ಬಂದಾಗ ಬುದ್ಧಿಯು ಮೊಂಕಾಗುವುದು ಎಂದು ಸಮಾಧಾನ ಹೇಳಿತು. ಹೀಗೆ ಇವರಿವರು ಮಾತನಾಡಿಕೊಳ್ಳುತ್ತಿರುವಾಗ ಮಂಥರಕನೂ ಅಲ್ಲಿಗೆ ಬಂದು ಬಿಟ್ಟಿತು. ಅದನ್ನು ಕಂಡು ಕಾಗೆಯು, ಅಯ್ಯೋ, ಕೆಲಸ ಕೆಟ್ಟಿತು ಎಂದು ಕೂಗಿಕೊಂಡಿತು. ಇಲಿಯು ಗಾಬರಿಯಾಗಿ, ಏನು, ಬೇಡನು ಬಂದನೇನು ಎಂದಿತು. ಕಾಗೆಯು, ಇಲ್ಲ, ಇತ್ತ ನೋಡು, ಮಂಥರಕನು ಬಂದಿದ್ದಾನೆ. ಬೇಡನು ಬಂದರೆ ಚಿತ್ರಾಂಗನು ಓಡುವನು, ನೀನು ಬಿಲವನ್ನು ಸೇರುವೆ, ನಾನು ಮರವನ್ನು ಏರುವೆನು. ಈ ಮಂಥರಕನು ಏನು ಮಾಡಬೇಕು? ಅದರಿಂದ ಮಂಥರಕ, ನೀನು ಬರಬಾರದಾಗಿತ್ತು ಎಂದಿತು. ಇಲಿಯು, ಹೌದು ಹೌದು, ನೀನು ಬರಬಾರದಾಗಿತ್ತು. ಈಗಲೂ ಬೇಗ ಬೇಗ ನಡೆ, ಬೇಡನು ಬಂದಾನು ಎಂದಿತು. ಆಮೆಯು, ನಾನು ಅಲ್ಲಿರುವುದಕ್ಕೆ ನನ್ನಿಂದ ಸಾಧ್ಯವಾಗಲಿಲ್ಲ, ಬಂದು ಬಿಟ್ಟೆ ಎಂದಿತು. ಇವರಿವರು ಹೀಗೆ ಮಾತನಾಡುತ್ತಿರುವುದರಲ್ಲಿ ಬಿಲ್ಲು ಬಾಣಗಳನ್ನು ಹಿಡಿದುಕೊಂಡು ಯಮನಂತೆ ಬೇಡನು ಬಂದೇ ಬಿಟ್ಟನು. ಇಲಿಯು ಥಟ್ಟನೆ ಹೋಗಿ ಜಿಂಕೆಯನ್ನು ಹಿಡಿದಿದ್ದ ಹಗ್ಗವನ್ನು ಕತ್ತರಿಸಿತು. ಜಿಂಕೆಯು ಎದ್ದು ಹಾರಿತು. ಇಲಿಯು ಬಿಲದಲ್ಲಿ ಸೇರಿಕೊಂಡಿತು. ಕಾಗೆಯು ಮರವನ್ನು ಏರಿಕೊಂಡಿತು. ಆಮೆಯೂ ಆದಷ್ಟು ಬೇಗ ಓಡಿತು. ಬೇಡನು, ಜಿಂಕೆಯು ತಪ್ಪಿಸಿಕೊಂಡಿತಲ್ಲ ಎಂದು ಕೈ ಹಿಸುಕಿಕೊಳ್ಳುತ್ತಾ ಹಾಗೆಯೇ ಸುತ್ತಮುತ್ತ ನೋಡುತ್ತಿರಲು ಅಲ್ಲಿಯೇ ಹೋಗುತ್ತಿರುವ ಆಮೆಯು ಕಾಣಿಸಿತು. ಹೋಗಲಿ, ಜಿಂಕೆ ಇಲ್ಲದಿದ್ದರೆ ಆಮೆಯಾದರೂ ಸಿಕ್ಕಿತಲ್ಲ, ಇವತ್ತಿನ ಮನೆಯ ಪಾಡು ಕಳೆಯಿತು ಎಂದು ಅದನ್ನು ತೆಗೆದುಕೊಂಡು ಮನೆಯ ಕಡೆಗೆ ಹೊರಟನು. ಅದನ್ನು ಕಂಡು ಹಿರಣ್ಯಕನಿಗೆ ಕಣ್ಣೀರು ಬಂತು. ಛೇ, ಏನಿದು ಈ ಕೆಟ್ಟ ಹಣೆಯ ಬರಹ!
ಒಂದು ದುಃಖವು ತೀರಿತು ಎನ್ನುವುದರೊಳಗಾಗಿ ಇನ್ನೊಂದು ದುಃಖವೇ, ಇದ್ದ ಹಣ ಹೋಯಿತು. ಅದನ್ನು ಮರೆಯುವುದರೊಳಗಾಗಿ ಎರಡನೆಯ ಪ್ರಾಣದಂತಿದ್ದ ಮಿತ್ರನು ಹೋದನು. ಇನ್ನು ಮಂಥರಕನಂತಹ ಮಿತ್ರನುಂಟೆ? ಎಡಹಿದ ಕಾಲೇ ಎಡಹುವುದು ಎಂಬ ಮಾತು ನಿಜವಾಯಿತಲ್ಲ ಎಂದು ಅಳುತ್ತಿರಲು ಚಿತ್ರಾಂಗ ಲಘುಪತನಕರು ಅಳುತ್ತಾ ಅಲ್ಲಿಗೆ ಬಂದರು. ಒಬ್ಬರನ್ನೊಬ್ಬರು ಸಮಾಧಾನ ಮಾಡುತ್ತಾ ಕೊನೆಗೆ ಇಲಿಯು ಹೇಳಿತು, ಬರಿಯ ಅಳುವಿನಿಂದ ಪ್ರಯೋಜನವಿಲ್ಲ. ಹೇಳಿ, ಏನಾದರೂ ಉಪಾಯ ಮಾಡಿ ಮಂಥರಕನನ್ನು ಉಳಿಸಿ. ಕೇಳಿಲ್ಲವೇ, ವ್ಯಸನವು ಬಂದಾಗ ಬರಿದತ್ತರೆ ಫಲವೇನು? ಅಳುವಾಗಿ ಅಳುತ್ತಿರೆ ವ್ಯಸನವು ತೀರುವುದೇ. ವ್ಯಸನವನದರಿಂದ ಬಿಡಬೇಕು ವ್ಯಸನದ ಕೊನೆಗಾಗಿ. ಚಿಂತಿಸಿ ಮತಿವಂತ ಕಾರ್ಯವ ಮಾಡಬೇಕು. ಅಲ್ಲದೆ ಕೈ ಸೇರಿದ ಲಾಭದ ರಕ್ಷಣಕ್ಕಾಗಿ, ಕೈ ಸೇರುವ ಲಾಭದ ಬರುವಿಕೆಗಾಗಿ, ಆಪತ್ತಿನೊಳಿರುವನ ಬಿಡುಗಡೆಗಾಗಿ ಯೋಚನೆ ಮಾಡಿರಿ ಉಪಾಯವೆಂದ. ಕಾಗೆಯು ಒಂದು ಗಳಿಗೆ ಯೋಚಿಸಿ ಹೇಳಿತು, ಹಾಗಾದರೆ ಕೇಳಿ, ಈ ಚಿತ್ರಾಂಗನು ಈ ಬೇಡನ ಹಾದಿಯಲ್ಲಿ ಇರುವ ನೀರಿನ ಮಗ್ಗುಲಲ್ಲಿ ಸತ್ತಂತೆ ಬಿದ್ದುಕೊಳ್ಳಲಿ. ನಾನೂ ಈತನ ಮೇಲೆ ಕುಳಿತು ಕುಕ್ಕಿ ಕುಕ್ಕಿ ತಿನ್ನುತ್ತಿರುವಂತೆ ನಟಿಸುವೆನು. ಅದನ್ನು ಕಂಡು ಬೇಡನು, ಈ ಜಿಂಕೆಯು ಸತ್ತಿದೆ ಎಂದು ಇದನ್ನು ತೆಗೆದುಕೊಳ್ಳಲು ಆಮೆಯನ್ನು ಅತ್ತ ಎಸೆದು ಬರುವನು. ಅವನು ಇತ್ತ ಬರುತ್ತಲೂ ನೀನು ಹೋಗಿ ಆಮೆಯನ್ನು ಸುತ್ತಿರುವ ಹುಲ್ಲನ್ನು ಕಡಿದು ಹಾಕು. ಮಂಥರಕನು ಓಡಿ ಹೋಗಿ ನೀರಿಗೆ ಧುಮುಕಲಿ. ನಾನು ಸಮಯ ನೋಡಿ ಕೂಗುವೆನು, ಚಿತ್ರಾಂಗನು ಎದ್ದು ಓಡುವನು ಎಂದಿತು. ಎಲ್ಲರೂ ಅದನ್ನು ಒಪ್ಪಿದರು. ಹಾಗೆಯೇ ಮಾಡಿದರು. ಬೇಡನು ಬರುತ್ತಿದ್ದ ಹಾದಿಯಲ್ಲಿ ಒಂದು ಜಿಂಕೆಯು ಬಿದ್ದಿರುವುದನ್ನು ಕಂಡನು. ಕಾಗೆಯು ಕಾಕಾ ಎಂದು ಸಣ್ಣಗೆ ಕೂಗುತ್ತಾ ಅದರ ಮೇಲೆ ಕೊಕ್ಕು ಆಡಿಸುತ್ತಾ ಕುಳಿತಿತ್ತು. ಅವನಿಗೆ ಅದನ್ನು ಕಂಡು ಆಸೆಯಾಗಿ ಆಮೆಯನ್ನು ಅತ್ತ ಎಸೆದು ಜಿಂಕೆಯ ಕಡೆಗೆ ಓಡಿದನು. ಕೂಡಲೇ ಇಲಿಯು ಹೋಗಿ ಆಮೆಯ ಕಟ್ಟು ಕತ್ತರಿಸಿತು. ಆಮೆಯು ಓಡಿ ಓಡಿ ಹೋಗಿ ನೀರಿನಲ್ಲಿ ಧುಮುಕಿತು. ಅದನ್ನು ಕಂಡ ಕಾಗೆಯು ಮೇಲಕ್ಕೆ ಹಾರಿ ಬದುಕಿದೆವು ಎಂದು ಕೂಗಿತು. ಜಿಂಕೆಯು ಥಟ್ಟನೆ ಎದ್ದು ಚಂಗನೆ ಹಾರಿ ಓಡಿತು. ಇದೆಲ್ಲವನ್ನೂ ಕಂಡು ಆಮೆಯೂ ಇಲ್ಲದಿರುವುದನ್ನು ನೋಡಿ, ಅದೂ ಹೋಯಿತು ಇದೂ ಹೋಯಿತು, ಹೆಂಡತಿ ಮಕ್ಕಳಿಗೆ ಹೊಟ್ಟೆಗಿಲ್ಲವಾಯಿತು ಎಂದು ಅತ್ತುಕೊಂಡು ಹೋದನು. ಅವನು ಅಷ್ಟು ದೂರ ಹೋದ ಮೇಲೆ ಮಿತ್ರರು ಮತ್ತೆ ಸೇರಿದರು. ಪರಮಾನಂದದಿಂದ ಒಬ್ಬರನ್ನೊಬ್ಬರು ಆಲಂಗಿಸಿಕೊಂಡು ಮೃತ್ಯುವಿಗೆ ಸಿಕ್ಕಿದ್ದು ಮತ್ತೆ ಹುಟ್ಟಿ ಬಂದವರಂತೆ ಸಂತೋಷದಿಂದ ಕುಣಿದಾಡಿದರು. ಅವರು ಬಹುಕಾಲದವರೆಗೂ ಆ ಸರೋವರದ ತೀರದಲ್ಲಿ ಸುಖವಾಗಿದ್ದರು. ಇಂತಿದು ಹೊಸಗನ್ನಡ ಪಂಚತಂತ್ರದಲ್ಲಿ ಸ್ನೇಹ ಕಟ್ಟುವುದು ಎಂಬ 5ನೆಯ ತಂತ್ರವು ಮುಗಿದುದು. ಭಾರತ ಸಂಸ್ಕೃತಿಯ ಪರಿಚಯವನ್ನು ಬಯಸುವವರು ರಾಮಾಯಣ, ಮಹಾಭಾರತ, ಭಾಗವತ, ಕಾಳಿದಾಸ, ಪಂಚತಂತ್ರ, ಕಥಾ ಸರಿತ್ಸಾಗರಗಳನ್ನು ಓದಲೇಬೇಕು. ಅದರೊಳಗೂ ಹೈಸ್ಕೂಲಿಗೆ ಬರುವುದರೊಳಗಾಗಿ ಇದನ್ನು ಓದಿದ್ದರಂತೂ ಬಹಳ ಸರಿ. ಹಾಗಾಗಲೆಂದು ಈ 6 ಗ್ರಂಥಗಳನ್ನೂ ದೇವುಡು ಅವರು ಕನ್ನಡಕ್ಕೆ ತಂದರು. ಮನೆಯಲ್ಲಿಯೂ ಈ 6 ಪ್ರತಿಯೊಬ್ಬ ಬಾಲಕ ಬಾಲಕಿಯೂ ಇವನ್ನು ಓದಲೆಂದು ಅವರ ಆಸೆಯು ಸಫಲವಾಗಿ ಇವು ನಮ್ಮ ಆಸ್ತಿ ಎಂಬ ಸದ್ಭಾವನೆಯು ಎಲ್ಲೆಲ್ಲೂ ಮೂಡಲಿ.